ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿತ್ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ದಶಮಸ್ಕಂಧದ 4ನೇ ಅಧ್ಯಾಯದಲ್ಲಿ ಇವತ್ತು 27ನೇ ಶ್ಲೋಕ. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ. ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮಂ ಪ್ರಪದ್ಯೆ. ದೇವಕಿ ದೇವಿ ತನ್ನ ಮಗನಾಗಿ ಅವತಾರ ಮಾಡಿದಂತಹ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಎಲೆ ಲಕ್ಷ್ಮೀಪತಿಯಾದಂತಹ ನಾರಾಯಣನೇ, ಒಂದು ನಿಮಿಷದಿಂದ ಪ್ರಾರಂಭ ಮಾಡಿ ಬ್ರಹ್ಮಮಾನದ 100 ವರ್ಷಗಳ ಪರ್ಯಂತ, ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮಮಾನದಲ್ಲಿ 100 ವರ್ಷಗಳು ಅಂದ್ರೆ ಎಷ್ಟು ಅಂತನ್ನೋದನ್ನ ಹೇಳಿದ್ದಾರೆ. ಮನುಷ್ಯಮಾನದ 432 ಕೋಟಿ ವರ್ಷಗಳಾದ್ರೆ ಬ್ರಹ್ಮಮಾನದಲ್ಲಿ ಒಂದು ಹಗಲಾಗ್ತದಷ್ಟೆ. ಆ ರೀತಿ ಗಣನೆಯಲ್ಲಿ 50 ವರ್ಷ ಆದ್ರೆ ಪರಾರ್ಧ, ಒಂದು ಪರಾರ್ಧ, ಇನ್ನೊಂದು 50 ವರ್ಷ ಆದ್ರೆ 2 ಪರಾರ್ಧ, ಹೀಗೆ 2 ಪರಾರ್ಧಗಳಾದ್ರೆ ಬ್ರಹ್ಮದೇವರ 100 ವರ್ಷಗಳ ಕಾಲ. ಇಷ್ಟು ಕಾಲ, ಒಂದು ನಿಮಿಷದಿಂದ ಆರಂಭ ಮಾಡಿ ಬ್ರಹ್ಮದೇವರ 100 ವರ್ಷಗಳ ಕಾಲವೂ ಕೂಡ ಅಪರಿಮಿತವಾಗಿ ಕಾಲಪ್ರವಾಹ ಅಂತನ್ನೋದು ಹರಿತಾ ಇರ್ತದೆ. ಆ ಇಡೀ ಕಾಲಪ್ರವಾಹ ಏನಿದೆ ಅದು ನಿನಗೆ ಕೇವಲ ಕ್ರೀಡಾ ಸಾಧನ ಅಷ್ಟೆ. ಚೇಷ್ಟಾಮಾಹು, ಒಂದು ಕ್ರೀಡೆಗೆ ಸಾಧನ ಅಂತ ಜ್ಞಾನಿಗಳು ಹೇಳ್ತಾರೆ. ನಿನಗೆ ಅದು ಯಾವ ಲೆಕ್ಕನೂ ಅಲ್ಲ. ಯಾಕೆ ಅಂದ್ರೆ ಆ ಕ್ಷಣದಲ್ಲಿ ನಿನಗೆದು ಬಹಳ ಕ್ರೀಡಾ ಸಾಧನ. ಯಾಕೆ ಅಂತಂದ್ರೆ ಅದರ ಮೂಲಕವಾಗಿ ನಿನ್ನಿಂದ ಇಡೀ ಜಗತ್ತಿನ ಎಲ್ಲ ಚಟುವಟಿಕೆಗಳು ಕೂಡ ನಡೆದು ಹೋಗ್ತದೆ. ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಚೇಷ್ಟೆಗಳು ಕೂಡ ನಿನ್ನಿಂದ ಆಗ್ತದೆ. ಆ ಕಾಲದಲ್ಲಿ ನಿಮೇಷಾದಿಹಿ ವತ್ಸರಾಂತಹ
ಅಂದ್ರೆ ನಮ್ಮ ಈ ಒಂದು ಸಣ್ಣ ನಿಮೇಷದಿಂದ ಆರಂಭ ಮಾಡಿಕೊಂಡು ಬ್ರಹ್ಮಮಾನದ 100 ವರ್ಷಗಳ ಪರ್ಯಂತರವಾಗಿ ಏನೊಂದು ಕಾಲ ಪ್ರವಾಹ ಹರಿತಾ ಇದೆ, ಅದರಲ್ಲಿ ಜಗತ್ತಿನ ಆಗುಹೋಗುಗಳೆಲ್ಲ ನಿನ್ನಿಂದ ಅನಾಯಾಸವಾಗಿ ಕ್ರೀಡಾ ರೂಪದಲ್ಲಿ ನಡೆದು ಹೋಗ್ತದೆ. ಹೀಗೆ ಸರ್ವಪ್ರೇರಕನಾಗಿರ್ತಕ್ಕಂತಹ ನಿನ್ನನ್ನ ಕ್ಷೇಮಧಾಮ, ನೀನು ಮೋಕ್ಷಕ್ಕೆ, ಕ್ಷೇಮ ಅಂದ್ರೆ ಮೋಕ್ಷ, ಆ ಮೋಕ್ಷಕ್ಕೆ ಧಾಮ ನೀನು, ಅಂತಹ ನಿನ್ನನ್ನ ನಾನು ಪ್ರಪದ್ಯೆ, ಮೊರೆ ಹೋಗ್ತೇನೆ, ಶರಣಾಗತನಾಗ್ತೇನೆ ಅಂತ ತಾಯಿಯಾದಂತಹ ದೇವಕೀ ದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಇಲ್ಲಿ ಚೇಷ್ಟಾಮಾಹು ಅಂತಿದೆ. ಕಾಲ ಅಂತನ್ನೋದು ಭಗವಂತನ ಚೇಷ್ಟಾರೂಪವಾಗಿದೆ, ಲೀಲಾರೂಪವಾಗಿದೆ ಅಂತ ಬೇರೆ ವ್ಯಾಖ್ಯಾನಗಳಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಲೀಲಾರೂಪವಾಗಿದೆ ಅಂತ ಭಗವಂತನಲ್ಲಿ ಅವನ ಲೀಲೆ ಹೇಗೆ ಅವಿಭಾಜ್ಯವೋ ಹಾಗೆ ಕಾಲ ಅವನಲ್ಲಿ ಅವಿಭಾಜ್ಯವಾಗಿ ಆಶ್ರಯಿಸಿದೆ ಅಂತ ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಶುಕದೇವ ವ್ಯಾಖ್ಯಾನದಲ್ಲಿ ಕಾಲ ಭಗವಂತನ ಲೀಲೆ ಅಂದ್ರೆ ಶಕ್ತಿ ಅಂತ ಅರ್ಥ ಮಾಡಿದ್ದಾರೆ. ಆದರೆ ಭಾಗವತದಲ್ಲಿ ವಿಶ್ವಂ ಚೇಷ್ಟತೆ, ಜಗತ್ತು ಚೇಷ್ಟೆಯನ್ನ ಅಂದ್ರೆ ಉತ್ಪತ್ತಿ, ಸ್ಥಿತಿ, ಲಯ ಮೊದಲಾದವುಗಳೆಲ್ಲ ಏನಿದೆ ಎಲ್ಲ ಪ್ರವೃತ್ತಿಗಳನ್ನು ನಡೆಸ್ತಾ ಇದೆ ಅಂತ ಹೇಳ್ತಾ ಇದೆ. ಭಗವಂತ ಚೇಷ್ಟೆಯನ್ನ ಅಂದ್ರೆ ಲೀಲೆಗಳನ್ನ ನಡೆಸ್ತಾನೆ ಅಂತ. ಚೇಷ್ಟತೆ ಅನೇನ ಇತಿ ಚೇಷ್ಟಾ ಅಂತ ಆಚಾರ್ಯರು ಇಲ್ಲಿ ತಾತ್ಪರ್ಯ ಬರೆದಿದ್ದಾರೆ. ಚೇಷ್ಟತೆ ಏನ ವಿಶ್ವಂ ಅಂತೇನು ಭಾಗವತದಲ್ಲಿ ವಾಕ್ಯ ಇದೆ, ಈ ಜಗತ್ತು ಕಾಲನಿಮಿತ್ತದಿಂದ ಚೇಷ್ಟೆಯನ್ನ ನಡೆಸ್ತದೆ ಅಂತ. ಹಾಗೆ ಅದರ ಅಭಿಪ್ರಾಯ. ಕಾಲವೇ ಚೇಷ್ಟೆ ಅಲ್ಲ, ವಿಶ್ವದ ಚೇಷ್ಟೆಗೆ ನಿಮಿತ್ತವಾಗಿರೋದ್ರಿಂದ ಕಾಲವನ್ನ ಔಪಚಾರಿಕವಾಗಿ ಚೇಷ್ಟ ಅಂತ ಹೇಳ್ತಾರೆ. ಅಂತಹ ಕಾಲ ಅದು ನಿನ್ನ ಅಧೀನ, ಆದ್ರಿಂದ ಅದನ್ನ ನಿನ್ನ ಚೇಷ್ಟೆ ಅಂತ ಜ್ಞಾನಿಗಳು ಹೇಳ್ತಾರೆ ಅಂತ ಹೀಗೆ ಅಭಿಪ್ರಾಯ. ಚೇಷ್ಟತೆ ಚೇಷ್ಟತೆ ಅನೇನ ಇತಿ ಚೇಷ್ಟ ಅಂತ ಬರೆದಿದ್ದಾರೆ ಮಧ್ವಾಚಾರ್ಯ. ಅವನಿಂದ ನಡೀತದೆ ಎಲ್ಲವೂ ಕೂಡ. ಹೀಗೆ ಭಗವಂತನನ್ನ ದೇವಕೀ ದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಮರ್ತ್ಯೋ ಮೃತ್ಯುರ್ವ್ಯಾಲಭೀತ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾಧ್ಯಗಚ್ಚತೆ. ತ್ವತ್ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯಾದ್ಯ ಸ್ವಸ್ಥಶ್ಯೇತೆ ಮೃತ್ಯುರಸ್ಮಾದಪೈತಿ. ಭಗವಂತನ ಸ್ತೋತ್ರವನ್ನ ದೇವಕೀ ದೇವಿ ಮುಂದುವರಿಸ್ತಾ ಹೇಳ್ತಾಳೆ, ಆದ್ಯ ಅಂತ ಭಗವಂತನನ್ನ ಸಂಬೋಧನೆ ಮಾಡ್ತಾಳೆ. ಎಲೆ ಆದಿ ಪುರುಷನೇ, ಎಲ್ಲರಿಗಿಂತ ಆದಿಯಾಗಿರ್ತಕ್ಕಂಥವನೇ ಅಂತ. ಮನುಷ್ಯ ಮೃತ್ಯು ಎಂಬಂತಹ ಸರ್ಪದ ಭಯದಿಂದ ಎಲ್ಲ ಲೋಕಗಳಲ್ಲಿ ಸುತ್ತಾಡಿದರೂ ಕೂಡ ಅವನಿಗೆ ಒಂದು ನಿರ್ಭಯವಾದ ಸ್ಥಾನ ಅಂತನ್ನೋದು ಸಿಗೋದಿಲ್ಲ.
ಮೃತ್ಯು ವ್ಯಾಲ ಭೀತಃ, ಮೃತ್ಯು ಅಂತನ್ನೋ ವ್ಯಾಲ ಏನಿದೆ ಅದರಿಂದ ಹೆದರಿರ್ತಕ್ಕಂಥವನು, ಮೃತ್ಯು ಎಂಬಂತಹ ಸರ್ಪದ ಹೆದರಿಕೆಗೆ ಇಡೀ ಊರುಗಳನ್ನ ಸುತ್ತಾನೆ, ಎಲ್ಲ ಲೋಕಗಳನ್ನ ಸುತ್ತಾಡ್ತಾನೆ. ಆದರೂ ಅವನಿಗೆ ನಿರ್ಭಯವಾದ ಸ್ಥಾನ ಸಿಗೋದಿಲ್ಲ. ಹಾವು ಅಟ್ಟಿಸ್ಕೊಂಡು ಬಂದ್ರೆ ಆ ಹಾವಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಾ ಕಡೆಯಲ್ಲಿ ಓಡಾಡ್ತಾರೆ. ಆ ಹಾವು ಒಳಗೆ ಬರದೇ ಇರೋ ಹಾಗೆ ಅದರಿಂದ ತಪ್ಪಿಸ್ಕೊಳ್ತಕ್ಕಂತಹ ಜಾಗ ಸಿಗೋದಿಲ್ಲ. ಹಾಗೆ ಮೃತ್ಯು ಎಂಬಂತಹ ಸರ್ಪ ಅದು ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಅದರ ಭಯದಿಂದ ಲೋಕಾನ್ ಸರ್ವಾನ್, ಎಲ್ಲ ಲೋಕಗಳನ್ನ ಸುತ್ತಾಡಿದರೂ ಕೂಡ ನಿರ್ಭಯಂ ನಾದ್ಯ ಗಚ್ಚತೆ, ನಿರ್ಭಯವಾದ ಸ್ಥಾನವನ್ನ ಆ ಮನುಷ್ಯ ಕಾಣೋದಿಲ್ಲ. ಕೊನೆಗೂ ಅದೃಷ್ಟ ಪ್ರೇರಕನಾಗಿರ್ತಕ್ಕಂತಹ ನಿನ್ನಿಂದಲೇನೆ, ನಿನ್ನ ಪ್ರೇರಣೆಯಿಂದಲೇ ನಿನ್ನ ಪಾದ ಕಮಲಗಳನ್ನ ಪಡೆದ ಮೇಲೆ ಅವನು ನಿರ್ಭಯವಾಗಿ ಮಲ್ಕೊಳ್ತಾನೆ. ಎದೃಚ್ಛಯ ಅಂತಿದೆ. ಎದೃಚ್ಛ ಅಂತಂದ್ರೆ ಭಗವದಿಚ್ಛಾ ಅಂತ ಅರ್ಥ. ಅದು ಹಿಂದೆ ನಾವು ನೋಡಿದ್ದೇವೆ, ವ್ಯಾಖ್ಯಾನ ಮಾಡಿದ್ದಾರೆ. ಎದೃಚ್ಛ ಅಂತಂದ್ರೆ ಭಗವಂತನ ಇಚ್ಛೆ, ನಿನ್ನ ಪ್ರೇರಣೆಯಿಂದಲೇನೆ, ನಿನ್ನ ಇಚ್ಛೆಯಿಂದಲೇನೆ ಯಾವಾಗ ಆ ಮನುಷ್ಯ ನಿನ್ನ ಪಾದಕಮಲಗಳನ್ನ ಪಡಿತಾನೋ ಆವಾಗಲೇ ಅವನಿಗೆ ನಿರ್ಭಯವಾಗಿ ಸ್ವಸ್ಥಃ ಶೇತೆ, ನಿರ್ಭಯವಾಗಿ ಆರಾಮವಾಗಿ ಮಲ್ಕೊಳ್ತಾನೆ. ಯಾಕೆ ಅಂದ್ರೆ ನಿನ್ನ ಪಾದ ಕಮಲಗಳನ್ನ ಪಡೆದರೆ ಆಮೇಲೆ ಅವನಿಗೆ ಮೃತ್ಯು ಅಂತನ್ನೋದಿಲ್ಲ. ಭಗವಂತನ ಪಾದ ಕಮಲಗಳನ್ನ ಪಡೆಯೋದು ಅಂದ್ರೆ ಮೋಕ್ಷವನ್ನ ಪಡೆಯೋದು. ಅದು ಕ್ಷೇಮಧಾಮ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದೇ ಕ್ಷೇಮ. ಅಲ್ಲಿಗೆ ಹೋದವರು ಮತ್ತೆ ಈ ಸಂಸಾರದಲ್ಲಿ ಹುಟ್ಟು ಸಾವು ಮೊದಲಾದವುಗಳನ್ನ ಪಡೆಯೋದಿಲ್ಲ. ಹಾಗಾಗಿ ಮೃತ್ಯು ಅಂತನ್ನೋದು ದೂರ ಓಡಿಬಿಡ್ತದೆ. ಮೃತ್ಯುರಸ್ಮಾದ ಪೈತಿ, ಆ ಮೃತ್ಯು ಅಂತನ್ನೋದು ದೂರ ಓಡಿಬಿಡ್ತದೆ ನಿನ್ನ ಪಾದಕಮಲಗಳನ್ನ ಪಡೆದವರಿಗೆ. ಹಾಗಾಗಿ ಅದೇ ಎಲ್ಲರಿಗೂ ಕೂಡ ಕ್ಷೇಮಧಾಮ. ಮೃತ್ಯುರ್ವ್ಯಾಲಭೀತ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾದ್ಯ ಗಚ್ಚತೆ. ಮೃತ್ಯುವ್ಯಾಲಭೀತ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾದ್ಯ ಗಚ್ಚತೆ. ತ್ವತ್ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯಾದ್ಯ ಸ್ವಸ್ಥಶ್ಯೇತೆ ಮೃತ್ಯುರಸ್ಮಾದಪೈತಿ. ಸತ್ವಂ ಘೋರಾದುಗ್ರಸೇನಾತ್ಮಜಾನ್ನಃ ತ್ರಾಹಿ ತ್ರಸ್ತಾನ್ ಭೃತ್ಯವಿತ್ರಾಸಹಾಸಿ. ರೂಪಂ ಚೇದಂ ಪೌರುಷಂ ಧ್ಯಾನಧಿಷ್ಣ್ಯಂ ಅಪ್ರತ್ಯಕ್ಷಂ ಮಾದೃಶಾಂ ತ್ವಂ ಕೃಷಿಷ್ಠಾಃ. ನೀನು ಎಲ್ಲರ ಭಯವನ್ನ ಪರಿಹಾರ ಮಾಡ್ತಕ್ಕಂಥವನು, ಎಲ್ಲರಿಗೂ ಅಭಯವನ್ನ ತಂದು ಕೊಡ್ತಕ್ಕಂಥವನು ನೀನು. ಪ್ರಕೃತ ನಮ್ಮ ಜನಗಳಿಗೆ ಕಂಸನಿಂದ ಭಯ ಆಗಿದೆ. ನಿನ್ನ ಸೇವಕರು ಯಾರಿದ್ದಾರೋ ಅವರೆಲ್ಲರಿಗೂ ಭಯ ಪರಿಹಾರ ಮಾಡ್ತಕ್ಕಂಥವನು. ಆದ್ದರಿಂದ ಕಂಸನಿಂದ ಭಯ ಪಡ್ತಾ ಇರ್ತಕ್ಕಂತಹ ನಮ್ಮನ್ನೆಲ್ಲರನ್ನು ನೀನು ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದಾಳೆ. ತ್ರಸ್ತಾನ್ ಪಾಹಿ. ಉಗ್ರಸೇನ ಆತ್ಮಜ, ಉಗ್ರಸೇನನ ಮಗನಾಗಿ ಅವತಾರ ಮಾಡಿ ದುಷ್ಟರನ್ನೆಲ್ಲ ಪೋಷಣೆ ಮಾಡ್ತಾ ಇರ್ತಕ್ಕಂತಹ ಮಹಾದುಷ್ಟ ಕಂಸ, ಅವನು ನಮ್ಮನ್ನೆಲ್ಲ ಭಯಪಡಿಸ್ತಾ ಇದ್ದಾನೆ. ಅವನಿಂದ ನಮ್ಮನ್ನ ಕಾಪಾಡು. ಅದಕ್ಕೋಸ್ಕರನೇ ನೀನು ಅವತಾರ ಮಾಡಿದ್ದಿ. ಈಗ ನೀನೇನು ರೂಪವನ್ನ ನನಗೆ ತೋರಿಸ್ತಾ ಇದ್ದಿ, ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಅಂತ ಹಿಂದೆ ಹೇಳಿದಂತೆ ಚತುರ್ಭುಜ, ಶಂಖಚಕ್ರ ಮೊದಲಾದ ಚಿಹ್ನೆಗಳು. ಈ ರೂಪ ನಮ್ಮಂಥವರಿಗೆ ಬೇಡ, ಇದನ್ನು ಮರೆ ಮಾಡು ಅಂತಾಳೆ. ಅಪ್ರತ್ಯಕ್ಷಂ
ಮಾದೃಶಾಂ ತ್ವಂ ಕೃಷಿಷ್ಠಾಹ. ಇದು ಧ್ಯಾನಧಿಷ್ಟ್ಯಂ. ಯೋಗಿಗಳಿಗೆ ಮಾತ್ರ ಧ್ಯಾನ ಗೋಚರನಾಗ್ತಕ್ಕಂಥವನು ನೀನು. ಅಂಥವರಿಗೆ ಗೋಚರವಾಗುವ ನಿನ್ನ ಈ ಚತುರ್ಭುಜ ರೂಪ ಏನಿದೆ, ಆ ರೂಪವನ್ನ ಈಗ ಸದ್ಯದಲ್ಲಿ ಮರೆಮಾಡು. ಯಾಕೆ? ನಿನ್ನಿಂದ ಈಗ ನಮ್ಮವರಿಗೆ ಸಹಾಯ ಆಗಬೇಕಾಗಿದೆ, ಕಂಸನ ಭಯ ಪರಿಹಾರ ಮಾಡುವವರಿಗೆಲ್ಲ. ಆದ್ರಿಂದ ಈ ಚತುರ್ಭುಜವನ್ನ ನೀನು ಮರೆಮಾಡು ಅಂತ ದೇವಕಿ ದೇವಿ ಕೇಳ್ಕೊಳ್ತಾ ಇದ್ದಾಳೆ. ಸತ್ವಂ ಘೋರಾತ್ ಉಗ್ರಸೇನಾತ್ಮಜಾನ್ನಃ ತ್ರಾಹಿತ್ರಸ್ತಾನ್ ಭೃತ್ಯ ವಿತ್ರಾಸಹಾಸಿ ರೂಪಂ ಚೇದಂ ಪೌರುಷಂ ಧ್ಯಾನಧಿಷ್ಣ್ಯಂ ಅಪ್ರತ್ಯಕ್ಷಂ ಮಾದೃಶಾಂ ತ್ವಂ ಕೃಷಿಷ್ಠಾಃ. ಜನ್ಮತೆ ಮಯ್ಯಸೌ ಪಾಪೋ ಮಾ ವಿದ್ಯಾನ್ ಮಧುಸೂದನ ಸಮುದ್ವಿಜೇ ಭವಧ್ಯೇತೋಃ ಕಂಸಾದಹಮಧೀರಧೀಃ. ಎಲೆ ಮಧುಸೂದನನೇ, ನೀನು ನನ್ನಲ್ಲಿ ಅವತಾರ ಮಾಡಿದ್ದಿ ಅನ್ನೋ ವಿಷಯ ಕಂಸನಿಗೆ ಗೊತ್ತಾಗೋದು ಬೇಡ. ನನಗೆ ಆ ಕಂಸನಿಂದ ಭಯ ಇದೆ. ನಿನ್ನ ಸಲುವಾಗಿ ನಾನು ಆ ಕಂಸನಿಂದ ಭಯ ಪಡ್ತೇನೆ ಅಂತಾಳೆ. ಮಯಿ ಅಸೌ ಪಾಪಃ ಮಾವಿದ್ಯಾತ್ ಜನ್ಮ. ನೀನು ನನ್ನಲ್ಲಿ ಅವತಾರ ಮಾಡಿದ್ದಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗದೇ ಇರಲಿ, ನನಗೆ ಭಯ ಆಗ್ತದೆ. ಭವಧ್ಯೇತೋಹೋ, ನಿನ್ನ ಸಲುವಾಗಿ ಆ ಕಂಸ ಏನು ಮಾಡಿಬಿಡ್ತಾನೋ ಅನ್ನೋ ಭಯ ಇದೆ ನನಗೆ. ಆದ್ರಿಂದ ಆ ವಿಷಯ ಅವನಿಗೆ ಗೊತ್ತಾಗದೇ ಇರಲಿ. ನೀನು ಸರ್ವಶಕ್ತ, ನೀನು ಭಗವಂತ, ನಿನಗೆ ಯಾವ ಭಯ ಇಲ್ಲ, ಸರ್ವಶಕ್ತ ಅನ್ನೋ ವಿಷಯ ಏನಿದೆಲ್ಲ, ಇದು ನನಗೆ ಯಾವಾಗ್ಲೂ ನನ್ನ ಬುದ್ಧಿಯಲ್ಲಿ ಇರೋದಿಲ್ಲ. ಅದೇ ನನಗೆ ಕಷ್ಟ. ಅದಿದ್ರೆ ಏನು ಸಮಸ್ಯೆ ಇಲ್ಲ, ಯಾರ ಭಯವೂ ಇರೋದಿಲ್ಲ. ಸರ್ವಶಕ್ತನಾದ ಭಗವಂತ ನೀನು, ಅಭಯವನ್ನ ಕೊಡ್ತಕ್ಕಂಥವನು ಅನ್ನೋದ್ರಿಂದ ಆ ಜ್ಞಾನ ಯಾವಾಗಲೂ ಇದ್ದಿದ್ರೆ ನನಗೇನು ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ನನ್ನ ಬುದ್ಧಿ ಬಹಳ ಚಂಚಲ, ಅಧೀರದೀಹಿ ಅಂತಾಳೆ. ನನ್ನ ಬುದ್ಧಿ ಬಹಳ ಚಂಚಲ, ಈಗ ಹೀಗಿದ್ರೆ ಇನ್ನೊಂದು ಕ್ಷಣದಲ್ಲಿ ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಸರ್ವಶಕ್ತನಾದ ಭಗವಂತ ಅಂತನ್ನೋ ಬುದ್ಧಿ ನನಗೆ ಯಾವಾಗ್ಲೂ ಇರೋದಿಲ್ವಲ್ಲ, ಅದಕ್ಕೆ ನನಗೆ ಭಯ ಆಗ್ತದೆ. ಕಂಸನಿಂದ ಬಹಳ ಭಯ ಆಗ್ತದೆ ನಿನ್ನ ವಿಷಯದಲ್ಲಿ. ಹಾಗಾಗಿ ನೀನು ನನ್ನ ಮಗನಾಗಿ ಅವತಾರ ಮಾಡಿದ್ದಿ ಅನ್ನೋ ವಿಷಯ ಕಂಸನಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋ ಅಂತಾಳೆ. ಜನ್ಮತೆ ಮಯ್ಯಸೌ ಪಾಪೋ ಮಾ ವಿದ್ಯಾನ್ ಮಧುಸೂದನ ಸಮುದ್ವಿಜೇ ಭವಧ್ಯೇತೋಃ ಕಂಸಾದಹಮಧೀರಧೀಃ. ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಂ ಅಲೌಕಿಕಂ ಶಂಖ ಚಕ್ರ ಗದಾ ಪದ್ಮಶ್ರಿಯಾ ಜುಷ್ಟಂ ಚತುರ್ಭುಜಂ. ವಿಶ್ವಾತ್ಮನ್, ಎಲೆ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಭಗವಂತನೇ, ಸಾಕು ಈ ರೂಪವನ್ನು ಮರೆಮಾಡು. ಶಂಖ ಚಕ್ರ ಗದಾ ಪದ್ಮಗಳಿಂದ ಶೋಭಿಸ್ತಾ ಇರತಕ್ಕಂತಹ ಲೋಕವಿಲಕ್ಷಣವಾದ ಈ ಚತುರ್ಭುಜ ರೂಪ ಏನಿದೆ, ಇದನ್ನ ಉಪಸಂಹಾರ ಮಾಡು ಸಾಕು. ಅಲೌಕಿಕಂ ಚತುರ್ಭುಜಂ, ಇದು ಅಲೌಕಿಕವಾದದ್ದು. ಶಂಖಚಕ್ರ ಗದಾ ಪದ್ಮಗಳಿಂದ ಶೋಭಿಸ್ತಾ ಇರತಕ್ಕಂತಹ ಈ ರೂಪವನ್ನ, ಚತುರ್ಭುಜವನ್ನ ಮರೆಮಾಡು ಸಾಕು, ಉಪಸಂಹಾರ ಮಾಡು. ಉಪಸಂಹರ ವಿಶ್ವಾತ್ಮನ್ ಅದೋ ರೂಪಂ ಅಲೌಕಿಕಂ ಶಂಖ ಚಕ್ರ ಗದಾ ಪದ್ಮ ಶ್ರಿಯಾಜುಷ್ಟಂ ಚತುರ್ಭುಜಂ. ವಿಶ್ವಂ ಯದೇತತ್ ಸ್ವತನೋ ನಿಶಾಂತೆ ಯಥಾವಕಾಶಂ ಪುರುಷ ಪರೋ ಭವಾನ್ ಬಿಭರ್ತಿ ಸೋಯಂ ಮಮ ಗರ್ಭಗೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಮಹತ್.
ಬಹಳ ಆಶ್ಚರ್ಯ ಅಂತಾಳೆ ದೇವಕಿ. ಪ್ರಳಯ ಕಾಲದಲ್ಲಿ ನೀನು ಈ ಇಡೀ ಬ್ರಹ್ಮಾಂಡವನ್ನೇ ನಿನ್ನ ಉದರದಲ್ಲಿ ಇಟ್ಟುಕೊಂಡು ಬಿಡ್ತಿದ್ದಿ. ನಿನ್ನ ಹೊಟ್ಟೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣದಾಗಿ ಇಡೀ ಬ್ರಹ್ಮಾಂಡ ಇರ್ತದೆ. ಪ್ರಳಯ ಕಾಲದಲ್ಲಿ ಈ ಇಡೀ ಸಮಸ್ತ ಜಗತ್ತನ್ನ, ಇಡೀ ಬ್ರಹ್ಮಾಂಡವನ್ನೇ ನಿನ್ನ ಉದರದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಕೊಳ್ತಿದಿ. ಅಂತಹ ಪರಮಪುರುಷನಾದಂತಹ ನೀನು ನನ್ನ ಉದರದ ಒಳಗೆ ಇದ್ದಿ ಅನ್ನೋದನ್ನ ನೆನೆಸಿಕೊಂಡ್ರನೆ ಬಹಳ ಆಶ್ಚರ್ಯವಾಗ್ತದೆ ಅಂತಾಳೆ. ಇದು ನನಗೆ ಮಾತ್ರ ಅಲ್ಲ, ಇಡೀ 3 ಲೋಕಕ್ಕೆ ನೀನು ತೋರಿಸಿರ್ತಕ್ಕಂತಹ ಒಂದು ದೊಡ್ಡ ವಿಡಂಬನೆ ಇದು. ಅಹೋ ನೃಲೋಕಸ್ಯ ವಿಡಂಬನಂ ಮಹತ್. ನೃಲೋಕಸ್ಯ, ಮನುಷ್ಯ ಲೋಕಕ್ಕೆ ತೋರಿಸಿರ್ತಕ್ಕಂತಹ ಒಂದು ದೊಡ್ಡ ವಿಡಂಬನೆ ಇದು. ಯಾರು ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದ ಒಳಗೆ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ಸಾಸಿವೆ ಕಾಳಿನಂತೆ ಇಟ್ಟುಕೊಳ್ತಾನೋ, ಅಂತಹ ಪರಮಪುರುಷನಾದ ನಾರಾಯಣ ನನ್ನ ಹೊಟ್ಟೆಯಲ್ಲಿ ಇದ್ದ ಅಂತನ್ನೋದು ಬಹಳ ಆಶ್ಚರ್ಯ. ಇದು ಬಹಳ ಆಶ್ಚರ್ಯಕರವಾದದ್ದು, ನರಲೋಕ ವಿಡಂಬನೆ ಇದು ಅಂತ ಆ ದೇವಕಿ ದೇವಿಗೆ ಗೊತ್ತು ಭಗವಂತನ ಮಹಿಮೆ. ವಿಶ್ವಂ ಯದೇ ತತ್ ಸ್ವತನೋ ನಿಶಾಂತೆ ಯಥಾವಕಾಶಂ ಪುರುಷ ಪರೋ ಭವಾನ್ ಬಿಭರ್ತಿ ಸೋಯಂ ಮಮ ಗರ್ಭಗೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಮಹತ್. ಇದಿಷ್ಟು ದೇವಕಿ ದೇವಿ ಭಗವಂತನನ್ನ ಸ್ತೋತ್ರ ಮಾಡಿದ್ದು. ಈ ರೀತಿ ವಸುದೇವ ಮತ್ತು ದೇವಕಿ ಇಬ್ಬರೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡಿದ ಮೇಲೆ ಭಗವಂತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಶ್ರೀ ಭಗವಾನುವಾಚ ತ್ವಮೇವ ಪೂರ್ವ ಸರ್ಗೇ ಭೂಃ ಪೃಶ್ನಿಸ್ವಾಯಂಭುವೇ ಸತಿ ತದಾಯಂ ಸುತಪಾ ನಾಮ ಪ್ರಜಾಪತಿರಕಲ್ಮಷಃ. ಭಗವಂತ ದೇವಕಿ ದೇವಿಗೆ ಹೇಳ್ತಾನೆ, ಎಲೆ ದೇವಕಿ, ನೀನು ಹಿಂದಿನ ಜನ್ಮದಲ್ಲಿ ಅಂದ್ರೆ ಸ್ವಯಂಭವ ಮನ್ವಂತರದಲ್ಲಿ ಪೃಶ್ನಿಯಾಗಿ ಹುಟ್ಟಿದ್ದಿ. ಆವಾಗ ಇದೇ ವಸುದೇವ, ನಿರ್ದೋಷನಾದಂತಹ ಆ ವಸುದೇವ ಸುತಪ ಎಂಬ ಪ್ರಜಾಪತಿಯಾಗಿದ್ದ. ನೀನು ಪೃಶ್ನಿಯಾಗಿದ್ದಿ, ಅವನು ಸುತಪ ಎಂಬಂತಹ ಪ್ರಜಾಪತಿಯಾಗಿದ್ದ ಹಿಂದಿನ ಮನ್ವಂತರದಲ್ಲಿ, ಸ್ವಯಂಭವ ಮನ್ವಂತರದಲ್ಲಿ. ತ್ವಮೇವ ಪೂರ್ವ ಸರ್ಗೇ ಭೂಃ ಪೃಶ್ನಿ ಸ್ವಯಂಭುವೇ ಸತಿ ತದಾಯಂ ಸುತಪಾ ನಾಮ ಪ್ರಜಾಪತಿರಕಲ್ಮಷಃ ಯುವಾಂ ವೈ ಬ್ರಹ್ಮಣಾದಿಷ್ಟೌ ಪ್ರಜಾಸರ್ಗೇ ಯದಾ ತತಃ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ತೇ ಪಾಥೇ ಪರಮಂ ತಪಃ. ಆವಾಗ ಅಂದ್ರೆ ವಸುದೇವ ಸುತಪ ಎಂಬಂತಹ ಪ್ರಜಾಪತಿಯಾಗಿ ನೀನು ಪೃಶ್ನಿಯಾಗಿ ಇದ್ದಾಗ ಚತುರ್ಮುಖ ಬ್ರಹ್ಮದೇವರು ನಿಮಗೆ ಪ್ರಜಾ ಸೃಷ್ಟಿಯನ್ನ ಮುಂದುವರಿಸಲಿಕ್ಕೆ ಆದೇಶ ಮಾಡಿದರು. ಆ ರೀತಿ ಬ್ರಹ್ಮದೇವರು ಆದೇಶ ಮಾಡಿದಾಗ ನೀವು ಇಂದ್ರಿಯ ನಿಗ್ರಹ ಮಾಡಿಕೊಂಡು ಒಳ್ಳೆ ತಪಸ್ಸನ್ನ ಮಾಡಿದ್ರಿ. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ, ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿಕೊಂಡು, ಚೆನ್ನಾಗಿ ನಿಗ್ರಹ ಮಾಡಿಕೊಂಡು ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹಿಸಿ ಉತ್ತಮವಾದ ತಪಸ್ಸನ್ನ ಮಾಡಿದ್ರಿ. ಯುವಾಂ ವೈ ಬ್ರಹ್ಮಣಾದಿಷ್ಟೌ ಪ್ರಜಾ ಸರ್ಗೇ ಯದಾ ತತಃ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ತೇ ಪಾಥೇ ಪರಮಂ ತಪಃ. ವರ್ಷವಾತಾತಪಹಿಮ ಘರ್ಮ ಕಾಲ ಗುಣಾನನು ಸಹಮಾನೌ ಶ್ವಾಸರೋಧ ವಿನಿರ್ಧೂತ ಮನೋಮಲೌ. ತಪಸ್ಸು ಮಾಡುವಾಗ ಮಳೆ, ಗಾಳಿ, ಬಿಸಿಲು, ಚಳಿ, ಶಕೆ ಏನು ಬಂದರೂ ಕೂಡ ಅವುಗಳನ್ನೆಲ್ಲ ಸಹಿಸಿಕೊಂಡು ಆಯಾಯ ಕಾಲಗಳಿಗೆ ಅನುಗುಣವಾಗಿ ಆ
ಮಳೆ ಬಂದಾಗ ಮಳೆಯನ್ನ, ಬಿಸಿಲು ಕಾಲದಲ್ಲಿ ಬಿಸಿಲನ್ನ, ಚಳಿಕಾಲದಲ್ಲಿ ಚಳಿಯನ್ನ, ಹೀಗೆ ಕಾಲಗುಣ ಆಯಾಯ ಕಾಲ ಗುಣವನ್ನ ಅನುಸರಿಸಿ ಅದನ್ನೆಲ್ಲ ಸಹಿಸಿಕೊಂಡು ಶ್ವಾಸ ರೋಧ ಅಂದ್ರೆ ಪ್ರಾಣಾಯಾಮ ಮೊದಲಾದವುಗಳನ್ನೆಲ್ಲ ಅನುಸರಣೆ ಮಾಡಿ ಮನಸ್ಸಿನ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ್ರಿ. ವರ್ಷವಾತಾತಪಹಿಮ ಘರ್ಮ ಕಾಲ ಗುಣಾನನು ಸಹಮಾನೋ ಶ್ವಾಸರೋಧ ವಿನಿರ್ಧೂತ ಮನೋಮಲೌ ಶೀರ್ಣ ಪರ್ಣಾನಿಲಾಹಾರ ಉಪಶಾಂತೇನ ಚೇತಸ ಮತ್ತ ಕಾಮಾನಭೀಪ್ಸಂತೌ ಮದಾರಾಧನಮೀಹತು. ನೆಲದ ಮೇಲೇನೆ ಮಲ್ಕೊಳ್ಳೋದು, ಗಾಳಿ ಬಂದಾಗ ತಾವಾಗಿಯೇ ನೆಲದ ಮೇಲೆ ಉದುರಿದಂತಹ ಎಲೆಗಳನ್ನ ಮಾತ್ರ ಆಹಾರವನ್ನಾಗಿ ಸ್ವೀಕಾರ ಮಾಡೋದು, ಇಲ್ಲದೆ ಇದ್ರೆ ಗಾಳಿಯನ್ನ ಮಾತ್ರ ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾ ಬಹಳ ಉಗ್ರವಾದ ತಪಸ್ಸನ್ನ ಮಾಡಿ ನನ್ನಲ್ಲೇ ಮನಸ್ಸನ್ನ ಇಟ್ಟು ನನ್ನಿಂದಲೇ ವರಗಳನ್ನ ಪಡಿಬೇಕು ಅಂತ ನನ್ನ ಆರಾಧನೆಯನ್ನ ಮಾಡಿದಿರಿ ನೀವು. ಆವಾಗ ಮದಾರಾಧನಂ, ನನ್ನ ಆರಾಧನೆಯನ್ನ ನೀವು ಬಹಳ ಭಕ್ತಿಯಿಂದ ನನ್ನಿಂದ ವರವನ್ನ ಪಡಿಬೇಕು ಅನ್ನೋ ಅಪೇಕ್ಷೆಯಿಂದ ಮಾಡಿದ್ರಿ. ಶೀರ್ಣ ಪರ್ಣಾನಿಲಾಹಾರೋ ಉಪಶಾಂತೇನ ಚೇತಸ ಮತ್ತ ಕಾಮಾನಭೀಪ್ಸಂತೌ ಮದಾರಾಧನಮೀಹತು. ಏವಂ ವಾಂ ತಪ್ಯತೋರ್ಭದ್ರೇ ತಪಃ ಪರಮದುಷ್ಕರಂ ದಿವ್ಯ ವರ್ಷ ಸಹಸ್ರಾಣಿ ದ್ವಾದಶೇಯುರ್ಮದಾತ್ಮನೋಃ. ಈ ರೀತಿ ನೀವು ಬಹಳ ಕಠಿಣವಾದ ತಪಸ್ಸನ್ನ ಮಾಡಿದಿರಿ ನನ್ನಲ್ಲೇ ಮನಸ್ಸನ್ನ ಇಟ್ಟು. ಈ ರೀತಿ ತಪಸ್ಸನ್ನ ಮಾಡ್ತಾ 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 ಎಷ್ಟು ವರ್ಷ ಅಂದ್ರೆ ದೇವತೆಗಳ ಮಾನದಲ್ಲಿ 12,000 ವರ್ಷಗಳಾಗಿ ಹೋಯ್ತು. ಮನುಷ್ಯ ಮಾನದಲ್ಲ, ದಿವ್ಯ ವರ್ಷ ಸಹಸ್ರಾಣಿ ಅಂತಾರೆ. ದಿವ್ಯ ವರ್ಷಗಳು, ದೇವತೆಗಳ ವರ್ಷ. ನಮ್ಗೆ ಒಂದು ದಿವಸ, ನಮಗೆ ಒಂದು ವರ್ಷ ಆದ್ರೆ ಅವರಿಗೆ ಒಂದು ದಿನ ಆಗ್ತದೆ ದೇವತೆಗಳಿಗೆ. ಅಂತಹ ದಿವ್ಯ ವರ್ಷಗಳ ಲೆಕ್ಕದಲ್ಲಿ ಇಟ್ಟುಕೊಂಡ್ರೆ 12,000 ವರ್ಷಗಳು. ಅಷ್ಟು ವರ್ಷಗಳಾಗೋಯ್ತು. ಅಷ್ಟು ವರ್ಷ ನೀವು ಕಠಿಣವಾದ ತಪಸ್ಸನ್ನ ಮಾಡಿದ್ರಿ ನನ್ನಲ್ಲೇ ಮನಸ್ಸನ್ನ ಇಟ್ಟು. ಏವಂ ವಾಂ ತಪ್ಯತೋರ್ಭದ್ರೇ ತಪಃ ಪರಮದುಷ್ಕರಂ ದಿವ್ಯ ವರ್ಷ ಸಹಸ್ರಾಣಿ ದ್ವಾದಶೇಯುರ್ಮದಾತ್ಮನೋಃ. ತದಾ ವಾಂ ಪರಿತುಷ್ಟೋಹಂ ಅಮುನಾ ವಪುಷಾನಘೆ ತಪಸಾ ಶ್ರದ್ಧಯಾ ನಿತ್ಯಂ ಭಕ್ತ್ಯಾ ಚ ಹೃದಿ ಭಾವಿತಃ ಪ್ರಾದುರಾಸಂ ವರದರಾಟ್ ಯುವಯೋ ಕಾಮ್ಯದಿತ್ಸಯ ವ್ರಿಯತಾಂ ವರ ಇತ್ಯುಕ್ತೆ ಮಾದೃಶೋ ವಾಮೃತಃ ಸುತಃ. ಅನಘೆ, ಪಾಪರಹಿತಳಾದಂತಹ ದೇವಕಿಯೇ, ತಪಸ್ಸು, ಶ್ರದ್ಧೆ, ಭಕ್ತಿ ಮೊದಲಾದವುಗಳಿಂದ ನೀವು ಯಾವಾಗಲೂ ನನ್ನನ್ನೇ ಹೃದಯದಲ್ಲಿ ಧ್ಯಾನ ಮಾಡಿದ್ರಿಂದ ನಾನು ನಿಮಗೆ ಒಲಿದು ಈ ರೂಪದಿಂದಲೇ ನಿಮಗೆ ಕಾಣಿಸಿಕೊಂಡಿದ್ದೆ. ಆವಾಗ ನೆನಪಿದೆಯಾ? ವರವನ್ನ ಕೊಡೋರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ನಾನು. ಅಂತಹ ನಾನು ನಿಮ್ಮ ಅಭೀಷ್ಟಗಳನ್ನ ಪೂರೈಸಬೇಕು ಅಂತ ಅಪೇಕ್ಷೆ ಪಟ್ಟು ನಿಮಗೆ ಪ್ರತ್ಯಕ್ಷನಾಗಿ ನಿಮಗೆ ಬೇಕಾದ ವರವನ್ನ ಕೇಳ್ರಿ ಅಂತ ನಾನು ಹೇಳಿದೆ. ದಿವ್ಯ ವರ್ಷ ಸಹಸ್ರ, ದಿವ್ಯವಾದ 12,000 ವರ್ಷಗಳು ನೀವು ತಪಸ್ಸು ಮಾಡಿದ ನಂತರದಲ್ಲಿ ನಿಮಗೆ ನಾನು ಇದೇ ರೂಪದಿಂದ ಪ್ರತ್ಯಕ್ಷನಾಗಿ ನಿಮಗೆ ವರ ಕೊಡಬೇಕು ಅಂತಾನೆ ಬಂದೆ. ಏನು ಬೇಕಾದರೂ ವರವನ್ನ ಕೇಳಿ ಅಂತ ಅಂದೆ ನಾನು. ಆವಾಗ ನೀವು ಏನ್ ಕೇಳಿದ್ರಿ? ಮಾದೃಶೋಂ ವಾಮೃತಃ ಸುತಃ. ನೀವು ಕೇಳಿದ ವರ ಏನು? ನನ್ನಂತಹ ಒಬ್ಬ ಮಗ ಬೇಕು ಅಂತ ನೀವು ಕೇಳ್ಕೊಂಡ್ರಿ. ತದಾ ವಾಂ ಪರಿತುಷ್ಟೋಹಂ ಅಮುನಾ ವಪುಷಾನಘೆ
ತಪಸಾ ಶ್ರದ್ಧಯಾ ನಿತ್ಯಂ ಭಕ್ತ್ಯಾಚರದಿ ಭಾವಿತಃ ಪ್ರಾದುರಾಸಂ ವರದರಾಟ್ ಯುವಯೋ ಕಾಮ್ಯದಿತ್ಸಯ ವ್ರಿಯತಾಂಬ್ರ ಇತ್ಯುಕ್ತೆ ಮಾದೃಶೋ ವಾಮೃತಃ ಸುತಃ ಅಜುಷ್ಟಗ್ರಾಮ್ಯ ವಿಷಯೌ ಅನಪತ್ಯೌ ಚ ದಂಪತಿ ನವವ್ರಾಥೇ ಪವರ್ಗಂ ಮೇ ಮೋಹಿತೌ ಮಮ ಮಾಯಯಾ. ನೀವಿಬ್ರು ದಂಪತಿಗಳು, ಸುತಪ ಎಂಬಂತಹ ಪ್ರಜಾಪತಿ, ಪೃಷ್ಣಿ ಎಂಬಂತಹ ಆ ಪ್ರಜಾಪತಿಯ ಪತ್ನಿಯಾಗಿ ನೀವಿಬ್ರು ಅವತಾರ ಮಾಡಿದ್ರಿ ಸ್ವಯಂಭೂ ಮನ್ವಂತರದಲ್ಲಿ. ಆವಾಗ ನೀವು ದಂಪತಿಗಳು ವಿಷಯ ಸುಖಗಳನ್ನ ಅನುಭವಿಸ್ಲಿಲ್ಲ, ನಿಮಗಾವಾಗ ಮಕ್ಕಳಿರ್ಲಿಲ್ಲ. ಆದ್ರಿಂದ ಮಕ್ಕಳನ್ನ ಬೇಡುವಂತೆ ನಾನೇ ಮೋಹಗೊಳಿಸಿ ಬಿಟ್ಟಿದ್ದೆ ನಿಮ್ಮನ್ನ. ನಿಮ್ಮ ಮೇಲಿನ ದಯೆಯಿಂದ ನಿಮ್ಮನ್ನ ಮಾಯೆಯಿಂದ ಮೋಹಗೊಳಿಸಿದ್ದೆ ನಾನು ಅಂತಾನೆ ಭಗವಂತ. ಮಮ ಮಾಯೆಯ ಮೋಹಿತವು, ನೀವಿಬ್ರು ನನ್ನ ಮಾಯೆಯಿಂದ ಮೋಹಿತರಾಗಿ ಬಿಟ್ಟಿದ್ರಿ. ಹಾಗಾಗಿ ನೀವು ಆವಾಗ ಮೋಕ್ಷ ಬೇಕು ಅಂತ ಕೇಳ್ಕೊಳ್ಳಿಲ್ಲ. ಭಗವಂತನೇ ಬಂದು ಪ್ರತ್ಯಕ್ಷವಾಗಿ ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ಮೋಕ್ಷ ಕೇಳಬೇಕು ತಾನೆ. ಆದ್ರೆ ಅವತ್ತು ಮೋಕ್ಷ ಕೇಳಿರ್ಲಿಲ್ಲ ಅವರು. ಯಾಕೆ ಅಂದ್ರೆ ಭಗವಂತ ಹೇಳ್ತಾನೆ, ನನ್ನ ಮಾಯೆಯಿಂದ ನೀವು ಮೋಹಿತರಾಗಿದ್ರಿ. ನೀವು ದಂಪತಿಗಳು ವಿಷಯ ಸುಖಗಳನ್ನು ಅನುಭವಿಸಿರ್ಲಿಲ್ಲ, ನಿಮಗೆ ಮಕ್ಕಳಾಗಿರ್ಲಿಲ್ಲ. ಆದ್ರಿಂದ ನಿಮಗೆ ಮಕ್ಕಳಾಗುವಂತೆ ನಾನೇ ನಿಮಗೆ ದಯೆಯಿಂದ ನಿಮ್ಮನ್ನ ಮಾಯೆಯಿಂದ ಮೋಹಗೊಳಿಸಿದ್ದೆ. ಹಾಗಾಗಿ ನವವ್ರಾತೆ ಅಪವರ್ಗಂ, ನೀವು ಮೋಕ್ಷವನ್ನ ಬೇಡ್ಕೊಂಡಿರ್ಲಿಲ್ಲ. ಆವಾಗ ನನ್ನಂಥ ಒಬ್ಬ ಮಗ ಬೇಕು ಅಂತ ಕೇಳ್ಕೊಂಡಿದ್ರಿ ನೀವು. ಹಾಗೆ ನಿಮ್ಮನಿಗೆ ನಾನು ಮೋಹಗೊಳಿಸಿ ಬಿಟ್ಟಿದ್ದೆ. ನನ್ನಂಥ ಒಬ್ಬ ಮಗ ಬೇಕು ಅಂತ ನೀವು ಕೇಳ್ಕೊಂಡಿದ್ರಿ ಅಂತಾನೆ ಭಗವಂತ. ಅಜುಷ್ಟಗ್ರಾಮ್ಯ ವಿಷಯೌ ಅನಪತ್ಯೌ ಚ ದಂಪತಿ ನವವ್ರಾಥೇ ಪವರ್ಗಂ ಮೇ ಮೋಹಿತೌ ಮಮ ಮಾಯಯಾ. ಟೈಮ್ ಆಯ್ತಾ? ಸಾಕು, 40 ಶ್ಲೋಕ ಆಯ್ತು. 4ನೇ ಅಧ್ಯಾಯದಲ್ಲಿ 40 ಶ್ಲೋಕ ಆಯ್ತು. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.